2006-7 ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿ ಆದೆ. ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷದ ಮುಖಂಡರು, ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ, ಶಿವರಾಜ್ ಪಾಟೀಲ್ ಅವರು ಗೃಹ ಸಚಿವರು ಕೇಂದ್ರದಲ್ಲಿ ಒಂದು ದೊಡ್ಡ ನಿಯೋಗವನ್ನ ದೆಹಲಿ ಕರ್ಕೊಂಡೋಗಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ಮನವಿ ಕೊಡ್ಲಿಕ್ಕೆ ಹೋದ್ರು. ಅದನ್ನ ಗಮನಿಸಿ ನಾನೊಂದು ತೀರ್ಮಾನ ಮಾಡಿದೆ. ಬೆಳಗಾವಿನಲ್ಲಿ ಯಾತಕ್ಕೆ ಒಂದು ವಿಧಾನಸಭೆ ಅಧಿವೇಶನ ಕರೆದು ಪಕ್ಕದ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೆಳಗಾವಿ ಇವತ್ತು ಈ ರಾಜ್ಯದ ಅವಿಭಾಜ್ಯ ಅಂಗ, ಬೆಳಗಾವಿಯನ್ನ ಯಾವುದೇ ಕಾರಣಕ್ಕೂ ಕನ್ನಡ ನಾಡಿನಿಂದ ನೀವು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ತಲುಪಬೇಕು ಅಂತಲೇ ಅವತ್ತು ತೀರ್ಮಾನ ಮಾಡಿದೆ. ಬೆಳಗಾವಿ ಅಧಿವೇಶನ ಮಾಡಬೇಕು ಅಂತ. ಅವತ್ತು ನಮ್ಮ ಕೇರಪೇಟೆಯ ಕೃಷ್ಣ ಅವರು ಸ್ಪೀಕರ್ ಅವರಿದ್ರು, ಅವ್ರಿಗೆ ಫೋನ್ ಮಾಡಿ ಈ ರೀತಿಯ ಒಂದು ತೀರ್ಮಾನ ಮಾಡಿದ್ದೇನೆ, ದಯವಿಟ್ಟು ನಿಮ್ಮ ಅನುಮತಿ ಬೇಕು ಅಂತ ಕೇಳಿದೆ. ಅವರು ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನೀವು ಎಲ್ಲ ತಯಾರಿ ಮಾಡೋದಾದ್ರೆ ನಂದೇನು ತಕರಾರಿಲ್ಲ, ವಿರೋಧ ಇಲ್ಲ, ಮಾಡ್ತಕ್ಕಂಥದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ. ಕೇವಲ ಒಂದು ವಾರದಲ್ಲಿ ವಿಧಾನಸಭೆ ಅಧಿವೇಶನವನ್ನು ಮಾಡಿದ್ವು. 5 ದಿನಗಳ ಕಾಲ ಯಶಸ್ವಿಯಾಗಿ ಅಲ್ಲಿ ಒಂದು ಸುವರ್ಣ ಸೌಧ ಕಟ್ಟಬೇಕು ಅಂತ ಹೇಳಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಆಮೇಲೆ ಬಂದಂತ ಸರ್ಕಾರ ಅಲ್ಲಿ ಕುಮಾರಸ್ವಾಮಿ ಹೆಸರು ಆ ಕಲ್ಲಲ್ಲಿ ಇರಬಾರ್ದು ಅಂತ ಹೇಳಿ ಮತ್ತಿನ್ನೊಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡ್ಕೊಂಡು ಅವರ ಹೆಸರು ಹಾಕೊಂಡ್ರು. ಯಾತಿಕ್ ನಾನು ಇದನ್ನು ಹೇಳ್ತಾ ಇದ್ದೇನೆ, ನಾನು ಎಂದೂ ಸಹ ಕಲ್ಲಲ್ಲಿ ನನ್ನ ಹೆಸರನ್ನ ಹಾಕಿಸ್ಕೋಬೇಕು ಅಂತ ಆಸೆ ಪಟ್ಟು ಕೆಲಸ ಮಾಡಿದವನಲ್ಲ. ನಾನು ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಪ್ರಾಮಾಣಿಕವಾಗಿ ನನ್ನನ್ನ ಗೆಲ್ಸಿರ್ತಕ್ಕಂಥ, ನನ್ನನ್ನ ಈ ಸ್ಥಾನಕ್ಕೆ ತಂದಿರ್ತಕ್ಕಂಥ ಜನರ ಋಣವನ್ನ ತೀರಿಸಬೇಕು ಅಂತೇಳಿ ಕೆಲಸ ಮಾಡಿದ್ದೇವೆ ಹೊರತು ಪ್ರಚಾರಕ್ಕೆ ನಾನು ಕೆಲಸ ಮಾಡದಂಥದ್ದಲ್ಲ. ಕಳೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ. ಚನ್ನಪಟ್ಟಣ ಕುಮಾರಸ್ವಾಮಿ ಏನ್ ಮಾಡ್ದ, ಏನ್ ಕಾರ್ಯಕ್ರಮ ಮಾಡಿದ್ದಾನೆ, ಎಲ್ಲಿದೆ ಸಾಕ್ಷಿಗುಡ್ಡೆ, ಎಲ್ಲ ರೀತಿ ಅಪಪ್ರಚಾರಗಳು ಮಾಡದಂಥದ್ದು ನೀವೆಲ್ಲ ನೋಡಿದ್ದೀರಿ. ಜಯಮುತ್ತು ಏನೋ ಒಂದು ಮಾತು ಹೇಳಿದ, ಈಗ ಮಾತನಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅನ್ಯಾಯ ಮಾಡಿದ್ದೀವಿ, ನೀವ್ಯಾರು ಅನ್ಯಾಯ ಮಾಡಿದ್ದು, ನಾನು ದೋಷ ನಿಮಗೆ ಕೊಡೋದು ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡದಂತ ನಿಷ್ಠಾವಂತ ಕಾರ್ಯಕರ್ತರು ಈ ಕ್ಷೇತ್ರದಲ್ಲಿ ನೀವು ಎಷ್ಟು ನೋವು ಪಟ್ಟಿದ್ದೀರಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಚುನಾವಣೆಯ ಫಲಿತಾಂಶ ಬಂದ ಮೇಲೆ ರಾಜಕಾರಣದಲ್ಲಿ ಏಳು ಬೀಳು ಇದ್ದಿದ್ದೇ ಇದೆಯಲ್ಲ, ನಾವು ನೋಡಿದ್ದೇವೆ ಇದೆಲ್ಲ. ಇದಕ್ಕೇನು ಅಂಜಿ ಕೂರವರು ಅಲ್ಲ ನಾವು. ಈಗ 4 ತಿಂಗಳಾಯ್ತು ಚುನಾವಣೆ ಆಗಿ. ಆಯ್ತಪ್ಪ, ಏನ್ ಚನ್ನಪಟ್ಟಣಕ್ಕೆ ಸರ್ಕಾರ ಕೈಲಿಟ್ಕೊಂಡು ಏನ್ ಕೊಡುಗೆ ಕೊಟ್ರಿ? ಈಗ ನಾನೇನಾದ್ರೂ ಅವತ್ತು 6 ವರ್ಷ ಏನು ಈ ರಾಜ್ಯ ಈ ಒಂದು ಕ್ಷೇತ್ರದ ಶಾಸಕರಾಗಿದ್ದೆ, ನಾನು ಈ ಕ್ಷೇತ್ರ ಕೊಟ್ಟಂತ ಕಾರ್ಯಕ್ರಮಗಳನ್ನ ಪ್ರತಿ ಊರೂರಲ್ಲಿ ಗಲ್ಲಿ ಒಳಗೆ ಒಂದೊಂದು ಕಲ್ಲು ಹಾಕ್ಸೋದಾಗಿದ್ರೆ ಪ್ರತಿ ಊರಲ್ಲೂ ಇವತ್ತು ಒಂದೊಂದು ಕಲ್ಲಿರ್ತಿತ್ತು. ನನ್ನ ಹೆಸರು ನೀವು ನೋಡ್ತಿದ್ರಿ. ನಾನು ಅದಕ್ಕೆ ಎಂದೂ ಆದ್ಯತೆ ಕೊಟ್ಟನಲ್ಲ. ಇವತ್ತು ಜಯಮುತ್ತು ಸಮಾಧಾನಕ್ಕೆ ಇಲ್ಲಿ ಬಂದಿದ್ದೇನೆ ಅಷ್ಟೇ. ನಾನು ಇವತ್ತು ಏನೊಂದು 8 ದಿನಗಳ ಕಾಲ ಇನ್ನೂ ಆಸ್ಪತ್ರೆಯಲ್ಲಿ ಇರಬೇಕಾಗಿದೆ. ಇವತ್ತು ಅವರ ನಿರಾಸೆ ಆಗದ ಬೇಡ ಜಯಮುತ್ತುಗೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೇನೆ. ಇವತ್ತು ಇವೆಲ್ಲ ನೋಡಿದ್ದೀರಿ. ನನಗೆ 3ನೇ ಬಾರಿಯಲ್ಲಿ ನಮ್ಮ ಡಾಕ್ಟರ್ ಮಂಜಣ್ಣ ಅವರು ಇದ್ದಾರೆ. 3ನೇ ಬಾರಿ ನನಗೆ ಈ ಒಂದು ಹೃದಯದ ವಾಲ್ವ್ ರಿಪ್ಲೇಸ್ಮೆಂಟ್ ಆದ ಮೇಲೆ 3 ದಿವಸಕ್ಕೆ ಚೆನ್ನೈನಿಂದ ಬಂದು ಪಾರ್ಲಿಮೆಂಟ್ ಚುನಾವಣೆಗೆ ಹೋರಾಟ ಮಾಡಿದಂಥದ್ದೇನಿದೆ. ನಂತರ ಪುನಃ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ
ಇಡೀ ದೇಶದ ಹಲವಾರು ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಈ ಎರಡು ಇಲಾಖೆಗಳಲ್ಲಿ ಏನಾದರೂ ಒಂದು ಉತ್ತಮವಾದ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ನನ್ನನ್ನೇ ಬೆಳೆಸಿದ್ದೀರಿ. ನಿಮ್ಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಬಹುಶಃ ನೀವೆಲ್ಲ ನೋಡಿದ್ದೀರಿ, ಆಂಧ್ರ ಪ್ರದೇಶದಲ್ಲಿ ಯಾವ ಒಂದು ಕಾರ್ಖಾನೆಯನ್ನು ಮುಚ್ಚಿದ್ರು ಆ ಕಾರ್ಖಾನೆಯನ್ನ ಪುನಃ ಪ್ರಾರಂಭ ಮಾಡತಕ್ಕಂಥ ನಿರ್ಧಾರ ಮಾಡಿ ತೆಗೆದುಕೊಂಡಂತ ಒಂದು ತೀರ್ಮಾನಕ್ಕೆ ಆಂಧ್ರ ಪ್ರದೇಶದಲ್ಲಿ ಹಾಲಿನ ಅಭಿಷೇಕನೂ ಮಾಡಿದ್ರು. 2.5 ಗಂಟೆ ಪ್ರಶ್ನೆಯಲ್ಲಿ ಕರ್ಕೊಂಡು ಹೋದ್ರು ಏರ್ಪೋರ್ಟ್ನಿಂದ ಕಾರ್ಖಾನೆವರೆಗೆ. ಇವತ್ತು ಸುಮಾರು 25,000 ಕುಟುಂಬಗಳು ಬದುಕ್ತಾ ಇದ್ದಾರೆ. ಇವತ್ತು ಭದ್ರಾವತಿಯ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಅದು ಮುಚ್ಚೋಗಿದೆ. ಇವತ್ತು ಅದಕ್ಕೂ ಒಂದು ಸುಮಾರು 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾದಂತ ಪ್ರಯತ್ನ ಪಟ್ಟು ಅದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ ಒಂದು ಭಾಗ.